Hi students, welcome once again to your online session. So today we will be starting with the part 2, polymorphism in Coelenterata. So part 1 ಅಲ್ಲಿ ನಿಮಗೆ part 1 you have studied the general characteristics, classification and up to examples of the phylum Coelenterata. Here you will be studying the polymorphism in Coelenterata. It comes under paper 1, animal diversity, your first semester zoology syllabus. So polymorphism, I'll tell you what is polymorphism, definition of that, and then what are the different examples which shows the polymorphism in phylum Coelenterata. So polymorphism in coelentrates. Coelentrates are also called as cnidarians. Okay, Coelenterata animals, they show a number of zooids. What are zooids? Polymorphic colony contains many individuals. ಓಕೆ, ಸೊ ಸಿಲೆಂಟ್ರೇಟಾದಲ್ಲಿ ತುಂಬ ಇಂಡಿವಿಜುವಲ್ಸ್ ಇರುತ್ತೆ. ಆ ಇಂಡಿವಿಜುವಲ್ಸ್ನ ಒಂದೊಂದು ಇಂಡಿವಿಜುವಲನ್ನು ನಾವು ಝೂಯಾಯ್ಡ್ ಅಂತ ಕರಿತೀವಿ. ಒಂದು ಸಿಲೆಂಟ್ರೇಟಾ ಕಾಲೋನಿಯಲ್ಲಿ ತುಂಬ ಝೂಯಾಯ್ಡ್ಸ್ ಇರುತ್ತೆ. ಸೊ ದಟ್ ದೇ ಆರ್ ಡಿಫ್ರೆಂಟ್ ಫಾರ್ಮ್ಸ್, ಅದು ಬೇರೆ ಬೇರೆ ಶೇಪಲ್ಲಿರುತ್ತೆ ಆ್ಯಂಡ್ ಮತ್ತು ಬೇರೆ ಬೇರೆ ಫಂಕ್ಷನ್ ಇರುತ್ತೆ. ಆಲ್ ದೀಸ್ ಝೂಯಾಯ್ಡ್ಸ್ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಫಂಕ್ಷನ್ಸ್ ಆಸ್ ವೆಲ್ ಆಸ್ ಡಿಫ್ರೆಂಟ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್. ದಿಸ್ ಫಿನೋಮಿನಾ ಆಫ್ having the different types of zooids is called as polymorphism. Poly means many number, so tumba number ಅಲ್ಲಿ zooids ಇರುತ್ತೆ. And then such a colony which is showing a polymorphism is called as polymorphic colony. ಯಾವ ಕಾಲನಿ ಪಾಲಿಮಾರ್ಫಿಸಮನ್ನು ತೋರಿಸುತ್ತೆ ಅಂಥ ಒಂದು ಆರ್ಗ್ಯಾನಿಸಮ್ಸನ್ನ, ಅಂಥ ಒಂದು ಸಿಲೆಂಟ್ರೇಟಾ ಕಾಲನಿನ ನಾವು ಪಾಲಿಮಾರ್ಫಿಕ್ ಕಾಲನಿ ಅಂತ ಕರಿತೀವಿ. ಸೊ ಪಾಲಿಮಾರ್ಫಿಸಮ್ ಅಂತ ಹೇಳಿದರೆ ದಿಸ್ ಡಿನೋಟ್ಸ್ ಡಿವಿಷನ್ ಆಫ್ ಲೇಬರ್ ಅಮಾಂಗ್ ದ ಝೂಯಾಯ್ಡ್ಸ್ ಆಫ್ ದ ಇಂಡಿವಿಜುವಲ್. ಒಂದೇ ಆರ್ಗ್ಯಾನಿಸಮಲ್ಲಿ ಈ ಥರ ಬೇರೆ ಬೇರೆ ಇಂಡಿವಿಜುವಲ್ಸ್ ಇರೋದ್ರಿಂದ ಏನಾಗುತ್ತೆ, ಇದು ಡಿವಿಷನ್ ಆಫ್ ಲೇಬರನ್ನ ಡಿನೋಟ್ ಮಾಡಿ. ವಾಟ್ ಈಸ್ ಡಿವಿಷನ್ ಆಫ್ ಲೇಬರ್? ಒಂದೊಂದು ಝೂಯಾಯ್ಡು ಒಂದೊಂದು ಕೆಲಸ ಮಾಡೋದು. ಒಂದು ರೆಸ್ಪಿರೇಷನ್ನ ನೋಡ್ಕೊಳ್ಳೋದು, ಒಂದು ನ್ಯೂಟ್ರಿಷನ್ನ ನೋಡ್ಕೊಳ್ಳೋದು, ಒಂದು ರಿಪ್ರೊಡಕ್ಷನನ್ನು ನೋಡ್ಕೊಳ್ಳೋದು, ಈ ಥರ. ಇವಾಗ ಹನಿ ಬಿ ಕಾಲೋನಿಯಲ್ಲಿ ಡಿವಿಷನ್ ಆಫ್ ಲೇಬರ್ ಇರುತ್ತಲ್ಲಪ್ಪ, ಸೊ ಲೈಕ್ ದ್ಯಾಟ್. ಸೊ ಕ್ವೀನ್ ವಿಲ್ ಓನ್ಲಿ ಗಿವ್ ಎಗ್ಸನ್ನ ಕೊಡುವಂಥ ಇದು, ಮತ್ತು ವರ್ಕರ್ಸು ಅದು ಏನು ಹನಿ ಕಲೆಕ್ಟ್ ಮಾಡುವಂಥದ್ದು. ಸೊ ಈ ಥರ. ಓಕೆ, ಕಿಂಗ್, ಕ್ವೀನ್, ವರ್ಕರ್ಸ್ ಅಂತ ಈ ಥರ ಇರುತ್ತೆ. ಇದು ಒಂದು ಕಿಂಗು ಅದ್ರದ್ದು ಕೆಲಸ ಮಾಡೋದೆ, ಅದು ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ಕ್ವೀನ್ ವಿಲ್ ಡೂ ದ್ಯಾಟ್ ವರ್ಕ್ ಆ್ಯಂಡ್ ವರ್ಕರ್ಸ್ ವಿಲ್ ಡೂ ದೇರ್ ವರ್ಕ್. ಈ ಥರ ಡಿವಿಷನ್ ಆಫ್ ಲೇಬರ್ ಅಂತ. ಇಲ್ಲಿ ಒಂದೊಂದು ಝೂಯಾಯ್ಡು ಆ ಕಾಲೋನಿಯಲ್ಲಿ ಒಂದೊಂದು ಕೆಲಸನ ಮಾಡ್ತಾ ಹೋಗುತ್ತೆ. ಇದನ್ನು ನಾವು ಡಿವಿಷನ್ ಆಫ್ ಲೇಬರ್ ಅಂತ ಹೇಳ್ತೀವಿ. ದಿಸ್ ಪಾಲಿಮಾರ್ಫಿಸಮ್ ಐತಲ್ಲ, ಇದು ಸಿಲೆಂಟ್ರೇಟಾದಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಅಂದರೆ ಬೇರೆ ಯಾವ ಆರ್ಗ್ಯಾನಿಸಮಲ್ಲೂ ನಿಮ್ಗೆ ಕಂಡು ಬರೋದಿಲ್ಲ. ಇದರಲ್ಲಿ ಮಾತ್ರ ನಿಮಗೆ ಯು ಕ್ಯಾನ್ ಸಿ ದೋಸ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್ ಹಿಯರ್. ದೆನ್ ಝೂಯಾಯ್ಡ್ಸ್ ಆರ್ ಆಫ್ ಮೇನ್ಲಿ 2 types. ಝೂಯಾಯ್ಡ್ಸ್ ಯೂಶ್ವಲಿ 2 ಥರ ಇರುತ್ತೆ, ಮೆಡ್ಯೂಸೆ ಆ್ಯಂಡ್ ಪಾಲಿಪ್ ಅಂತ. ಮೆಡ್ಯೂಸೆ ಇದು ಫ್ರೀ ಸ್ವಿಮ್ಮಿಂಗು, ಓಕೆ, ಆ್ಯಂಡ್ ಪಾಲಿಪ್ ಇಸ್ ಸಿಡೆಂಟರಿ. ಇದು ಸೆಕ್ಷುವಲ್ ಫಾರ್ಮ್ ಅಂತ ಹೇಳ್ತೀವಿ, ಪಾಲಿಪನ್ನು ಎಸೆಕ್ಷುವಲ್ ಫಾರ್ಮ್ ಅಂತ ಹೇಳ್ತೀವಿ. ಇದು ಫ್ರೀಯಾಗಿ ಸ್ವಿಮ್ ಮಾಡ್ತಿರುತ್ತೆ, ಅಂಬ್ರೆಲಾ ಶೇಪ್ ಇರುತ್ತೆ. ಎಕ್ಸಾಂಪಲ್ ಜೆಲಿಫಿಶ್ ನೋಡಿದ್ದೀರಲ್ಲ ಅದು. ದೆನ್ ಪಾಲಿಪ್ ಸಿಡೆಂಟರಿ ಅಂದರೆ ಒಂದೇ ಜಾಗದಲ್ಲಿ ಅಟ್ಯಾಚ್ ಆಗಿರುತ್ತೆ. ಕೆಳಗಡೆ ಸಬ್ಸ್ಟ್ರಾಟಮ್ ಅಂದರೆ ಯಾವೊಂದು ಸರ್ಫೇಸಿಗೆ ಅಟ್ಯಾಚ್ ಆಗುತ್ತೆ ಅದನ್ನು ನಾವು ಸಬ್ಸ್ಟ್ರಾಟಮ್ ಅಂತ ಹೇಳ್ತೀವಿ. ಈ ಪಾಲಿಪಲ್ಲಿ ಮೌತ್ ಮತ್ತು ಟೆಂಟಕಲ್ಸ್ ಇರುತ್ತೆ. ಫ್ರೀ ಎಂಡಲ್ಲಿ ಮೇಲ್ಗಡೆ ಒಂದು ಎಂಡು ಕೆಳಗಡೆ ಅಟ್ಯಾಚ್ ಆಗಿರುತ್ತೆ. ಮೇಲ್ಗಡೆ ಇರೋವಂಥ ಆಪೋಸಿಟ್ ಎಂಡಲ್ಲಿ ನಿಮಗೆ ಮೌತ್ ಮತ್ತು ಟೆಂಟಕಲ್ಸ್ ಇರುತ್ತೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಓಕೆ, ವಿಚ್ ಹೆಲ್ಪ್ ಫಾರ್ ದ ಪ್ರಾಸೆಸ್ ಆಫ್ ಕ್ಯಾಚ್ಮೆಂಟ್ ಆಫ್ ದ ಫುಡ್ಡನ್ನು ಕ್ಯಾಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಡಿಫೆನ್ಸ್ ಸಿಸ್ಟಮಲ್ಲಿ ಹೆಲ್ಪ್ ಮಾಡುತ್ತೆ ಟೆಂಟಕಲ್ಸು. ಅದರಲ್ಲಿ ಸ್ಪೆಷಲೈಸ್ ಸೆಲ್ಸ್ ಇರುತ್ತೆ, ನೈಡೋಬ್ಲಾಸ್ಟ್ ಅಂತ. ಅದರಲ್ಲಿ ಮತ್ತೆ ನಿಮಗೆ ಪಾಯ್ಸನ್ ಫಿಲ್ಡ್ ಕ್ಯಾವಿಟೀಸ್ ಇರುತ್ತೆ, ನೆಮ್ಯಾಟೋಸಿಸ್ಟ್ ಅಂತ ಇರುತ್ತೆ. ನೈಡೋಬ್ಲಾಸ್ಟನ್ನ ಸ್ಟಿಂಗಿಂಗ್ ಸೆಲ್ಸ್ ಅಂತಲೂ ಕೂಡ ಕರಿತೀವಿ. ಅದರೊಳಗಡೆ ನಿಮಗೆ ನೆಮ್ಯಾಟೋಸಿಸ್ಟ್ ಇರುತ್ತೆ. ನೆಮ್ಯಾಟೋಸಿಸ್ಟ್ ಏನು ಮಾಡುತ್ತೆ, ನಿಮ್ಮ ಫುಡ್ ಏನಿರುತ್ತೆ, ಆ ಫುಡ್ ಏನು ಸಿಗುತ್ತೆ ಆ ಫುಡ್ಡನ್ನು ಪ್ಯಾರಲೈಸ್ ಮಾಡಿ ಆ ಫುಡ್ಡನ್ನು ತಿನ್ನುತ್ತೆ. ಅದ್ರ ಜೊತೆಗೆ ಯಾವುದೇ ಆರ್ಗ್ಯಾನಿಸಮ್ ಇದನ್ನು ಕಿಲ್ ಮಾಡೋದಕ್ಕೆ ಬಂದಾಗ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ, ತನಗೆ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ. ಈ ಥರ ಟೆಂಟಕಲ್ಸ್ ಮತ್ತು ಮೌತ್ ಇರುತ್ತೆ. ದೆನ್ ಟೈಪ್ಸ್ ಆಫ್ ಸಿಲೆಂಟ್ರೇಟಾ. ಈ ಎಷ್ಟು ನಂಬರ್ ಆಫ್ ಫಾರ್ಮ್ಸ್ ಇರುತ್ತೆ ಅಥವಾ ಝೂಯಾಯ್ಡ್ಸ್ ಇರುತ್ತೆ ಆ ಒಂದು ಆರ್ಗ್ಯಾನಿಸಮಲ್ಲಿ ಮತ್ತು ಆ ಒಂದು ಕಾಲೋನಿಯಲ್ಲಿ, ಸಿಲೆಂಟ್ರೇಟಾ ಕಾಲೋನಿಯಲ್ಲಿ ಅನ್ನೋದ್ರ ಮೇಲೆ ಸಿಲೆಂಟ್ರೇಟಾನ 3 ಥರ ಡಿವೈಡ್ ಮಾಡ್ತೀವಿ. ಮೋನೋಮಾರ್ಫಿಕ್ ಸಿಲೆಂಟ್ರೇಟ್ ಆರ್ ನೈಡೇರಿಯನ್, ಡೈಮಾರ್ಫಿಕ್ ಸಿಲೆಂಟ್ರೇಟ್ ಆರ್ ನೈಡೇರಿಯನ್, ಪಾಲಿಮಾರ್ಫಿಕ್ ಸಿಲೆಂಟ್ರೇಟ್ ಆರ್ ಪಾಲಿಮಾರ್ಫಿಕ್ ನೈಡೇರಿಯನ್ ಅಂತ.
ಓಕೆ, ಆಸ್ ದ ನೇಮ್ ಇಂಡಿಕೇಟ್ಸ್ ಹಿಯರ್ ಯು ಕ್ಯಾನ್ ಸಿ ಮೋನೋಮಾರ್ಫಿಕ್ ಫಾರ್ಮ್ ಅಂತ ಹೇಳಿದರೆ ಇದರಲ್ಲಿ ಒಂದೇ ಥರ ನಿಮಗೆ ಫಾರ್ಮ್, ಓನ್ಲಿ ಒನ್ ಝೂವಾಯ್ಡ್ ವಿಲ್ ಬಿ ದೇರ್ ಆ್ಯಂಡ್ ಒನ್ ಫಾರ್ಮ್ ವಿಲ್ ಬಿ ದೇರ್. ಎಕ್ಸಾಂಪಲ್ ಹೈಡ್ರಾ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಪಾಲಿಪ್ ಫಾರ್ಮ್, ಓನ್ಲಿ ಪಾಲಿಪ್ ಫಾರ್ಮ್ ಇರುತ್ತೆ. ಎಸೆಕ್ಷುವಲ್ ಫಾರ್ಮ್, ಇಟ್ ಪರ್ಫಾರ್ಮ್ಸ್ ಆಲ್ ದ ಫಂಕ್ಷನ್, ಅದೊಂದೇ ಎಲ್ಲ ಫಂಕ್ಷನನ್ನು ಮಾಡುತ್ತೆ. ಯಾಕಂದರೆ ಬೇರೆ ಇಲ್ಲ ಫಾರಮ್ಸು, ಡಿವಿಷನ್ ಆಫ್ ಲೇಬರ್ನ ನೀವು ಇಲ್ಲಿ ನೋಡೋದಿಲ್ಲ. ಓಕೆ, ದೆನ್ ಡೈಮಾರ್ಫಿಕ್ ಫಾರ್ಮ್ ಅಂತ ಹೇಳಿದರೆ ಇಲ್ಲಿ ಎರಡು ಥರ ನೀವು ಝೂವಾಯ್ಡ್ಸನ್ನು ನೋಡ್ತೀರಾ. ಡೈ ಮೀನ್ಸ್ ಟು. ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಒಬಿಲಿಯಾ. ಇಟ್ ಶೋಸ್ ಟೂ ಫಾರಮ್ಸ್. ಪಾಲಿಪ್ಪು ನ್ಯೂಟ್ರಿಟಿವ್ ಝೂವಾಯ್ಡ್ ಆಗಿರುತ್ತೆ. ಓಕೆ, ಇದು ಎಸೆಕ್ಷುವಲ್ ಫಾರ್ಮು ಮತ್ತು ನ್ಯೂಟ್ರಿಷನಲ್ಲಿ ಹೆಲ್ಪ್ ಮಾಡುತ್ತೆ, ಫುಡ್ಡನ್ನ ಕ್ಯಾಚ್ ಮಾಡಿ. ಯಾಕಂದರೆ ಟೆಂಟಕಲ್ಸ್ ಇರುತ್ತಲ್ಲ ಇದರಲ್ಲಿ, ಆ ಟೆಂಟಕಲ್ಸ್ ಏನು ಮಾಡುತ್ತೆ, ಫುಡ್ಡನ್ನ ಕ್ಯಾಚ್ ಮಾಡಿ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೆಡ್ಯೂಸೆ ಐತಲ್ಲ, ರೀಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ದೆನ್ ಪಾಲಿಮಾರ್ಫಿಕ್ ಫಾರ್ಮ್ಸ್ ಅಂದರೆ ಇಲ್ಲಿ ಒಂದರಿಂದ ಜಾಸ್ತಿ ಝೂವಾಯ್ಡ್ಸ್ ಇರುತ್ತೆ. ಐ ಮೀನ್ ಮೋರ್ ದೆನ್ ಟೂ ಝೂವಾಯ್ಡ್ಸ್ ಇದ್ದಾಗ ಇದನ್ನು ನಾವು ಪಾಲಿ ಮೀನ್ಸ್ ಮೋರ್ ದೆನ್ ಟು. ಪಾಲಿಮಾರ್ಫಿಕ್ ಫಾರ್ಮ್ಸ್ ಅಂದರೆ ಇದರಲ್ಲಿ ಮೋರ್ ದೆನ್ ಟೂ ಝೂವಾಯ್ಡ್ಸ್ ಇರುತ್ತೆ ಅಂಥ ಒಂದು ಕಾಲನಿಯನ್ನು ನಾವು ಪಾಲಿಮಾರ್ಫಿಕ್ ಕಾಲನಿ ಅಂತ ಕರಿತೀವಿ. ಇನ್ನು ಹೈಡ್ರೋಜೋವನ್ ಸಿಲೆಂಟ್ರೇಟ್ಸ್ ಪಾಲಿಮಾರ್ಫಿಕ್ ಟೆಂಡೆನ್ಸಿ, ಇದರಲ್ಲಿ ಪಾಲಿಮಾರ್ಫಿಸಮ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಸಿಲೆಂಟ್ರೇಟಾದಲ್ಲಿ. ಮತ್ತು ಪಾಲಿಮಾರ್ಫಿಸಮು ಫೈಲಮ್ ಸಿಲೆಂಟ್ರೇಟ್ ಅದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಅದು ಅಂದರೆ ಈ ಒಂದು ಫೈಲಮಲ್ಲಿ ಮಾತ್ರ ನಿಮಗೆ ಇದು ಕಂಡುಬರುತ್ತೆ, ಬೇರೆ ಕಡೆ ಇರೋದಿಲ್ಲ, ಬೇರೆ ಫೈಲಮ್ಸಲ್ಲಿ ಇದಿಲ್ಲ. ದೆನ್ ಇದರಲ್ಲಿ ಫೈಲಮಲ್ಲಿ ಒಂದು ಹೈಡ್ರೋಜೋವಾ ಇಸ್ ದ ಕ್ಲಾಸ್ ಹೈಡ್ರೋಜೋವಾ ಬರುತ್ತೆ. ಓಕೆ, ಫೈಲಮ್ ಸಿಲೆಂಟ್ರೇಟಾ ಈಸ್ ಹ್ಯಾವಿಂಗ್ ಒನ್ ಕ್ಲಾಸ್ ಕಾಲ್ಡ್ ಹೈಡ್ರೋಜೋವಾ, ಅದರಲ್ಲಿ ತುಂಬ ಜಾಸ್ತಿ. ಮತ್ತು ಹೈಡ್ರೋಜೋವಾದಲ್ಲಿ ಆರ್ಡರ್ ಸೈಫನೋಫೋರಾ, ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟಿಗೆ ಪಾಲಿಮಾರ್ಫಿಕ್ ಫಾರಮ್ಸ್ ಡೆವಲಪ್ ಆಗಿರುತ್ತೆ. ಓಕೆ, ಸೊ ಇದೆಲ್ಲ ಥರ ಝೂವಾಯ್ಡ್ಸು, ಮೋರ್ ದೆನ್ ಟೂ ಝೂವಾಯ್ಡ್ಸ್ ಅಂದರೆ ಎಲ್ಲ ಥರ ಝೂವಾಯ್ಡ್ಸು ನಿಮಗೆ ದೇ ಆರ್ ಡೆವಲಪ್ಡ್ ಫ್ರಮ್ ಪಾಲಿಪ್ಸ್ ಆ್ಯಂಡ್ ಮೆಡ್ಯೂಸೆ. ಇದು ಪಾಲಿಪ್ ಅಥವಾ ಮೆಡ್ಯೂಸೆಯಿಂದ ಡೆವಲಪ್ ಆಗಿರುತ್ತೆ. ಓಕೆ, ಪಾಲಿಪ್ ಅಂತ ಹೇಳಿದ್ರೆ ನ್ಯೂಟ್ರಿಟಿವ್ ಝೂವಾಯ್ಡ್ ಎಸೆಕ್ಷುವಲು, ಮೆಡ್ಯೂಸೆ ಅಂದರೆ ರೀಪ್ರೊಡಕ್ಟಿವ್ ಝೂವಾಯ್ಡ್ಸು. ಅಥವಾ ಪಾಲಿಪಿಂದ ಫಾರ್ಮ್ ಆಗಿರುತ್ತೆ, ಇಲ್ಲಾಂದರೆ ಮೆಡ್ಯೂಸೆಯಿಂದ ಫಾರ್ಮ್ ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ಪಾಲಿಮಾರ್ಫಿಕ್ ಫಾರ್ಮ್ಸ್, ಇವಾಗ ಮೊನೋಮಾರ್ಫಿಕ್, ಡೈಮಾರ್ಫಿಕ್, ಪಾಲಿಮಾರ್ಫಿಕ್ ಆಯಿತು. ಇಲ್ಲಿ ಪಾಲಿಮಾರ್ಫಿಕ್ ಫಾರ್ಮ್ಸಲ್ಲಿ ಬರುವಂಥ ಡಿಫ್ರೆಂಟ್ ಟೈಪ್ ಆಫ್ ಝೂವಾಯ್ಡ್ಸನ್ನ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ದೆನ್ ಇನ್ ದ ನೆಕ್ಸ್ಟ್ ಪಾರ್ಟ್ ಐ ವಿಲ್ ಟೆಲ್ ಯು ಪಾಲಿಮಾರ್ಫಿಸಮ್ ಇನ್ ಹ್ಯಾಲೋಸ್ಟೆಮಾ, ದಟ್ ವಿಲ್ ಬಿ ಒನ್ ಪಾರ್ಟ್. ಅನದರ್ ಪಾರ್ಟಲ್ಲಿ ಪಾಲಿಮಾರ್ಫಿಸಮ್ ಇನ್ ಫೈಸಿಲಿಯಾ, ಅದನ್ನು ಹೇಳ್ತೀನಿ. ಸೊ ಇಲ್ಲಿ these individual zooids are attached to a common stalk called as cenozoarch. ಎಲ್ಲ ಥರ ಝೂವಾಯ್ಡ್ಸು ಒಂದು ಕಾಮನ್ ಸ್ಟಾಕ್ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಟ್ರೀಯಲ್ಲಿ ಸ್ಟೆಮ್ ಇರುತ್ತಲ್ಲಪ್ಪ, ಮಧ್ಯದಲ್ಲಿ ಸ್ಟೆಮ್, ಆ ಸ್ಟೆಮ್ಗೆ ಎಲ್ಲ ಲೀವ್ಸ್ ಅಟ್ಯಾಚ್ ಆಗಿರುತ್ತೆ, ಬ್ರಾಂಚಸ್ಸು, ಲೀವ್ಸ್ ಎಲ್ಲ ಆ ಥರ. ಆ ಸ್ಟೆಮ್ಮನ್ನ ನಾವು ಇಲ್ಲಿ ಸೀನೋಸಾರ್ಕ್ ಅಂತ ಕರಿತೀವಿ. ಓಕೆ, ಒಂದು ಸ್ಟಾಕ್ ಥರ ಸ್ಟ್ರಕ್ಚರ್ ಇರುತ್ತೆ, ಹಾರಿಜಾಂಟಲಿ ಮತ್ತು ವರ್ಟಿಕಲಿ ಕೂಡ ಇರ್ಬೋದು. ಯೂಶ್ವಲಿ ವರ್ಟಿಕಲಿ ಬರುವಂಥ ಸ್ಟಾಕನ್ನು ನಾವು ಸೀನೋಸಾರ್ಕ್. ಆ ಸೀನೋಸಾರ್ಕ್ಗೆ ಈ ಝೂವಾಯ್ಡ್ಸು ಅಟ್ಯಾಚ್ ಆಗಿರುತ್ತೆ, ಎಲ್ಲ ಥರ ಝೂವಾಯ್ಡ್ಸು ಅಟ್ಯಾಚ್ ಆಗಿರುತ್ತೆ. ಸೊ ನೀವು ಇಲ್ಲಿ ಎರಡು ಥರ ಝೂವಾಯ್ಡ್ಸನ್ನು ಸ್ಟಡಿ ಮಾಡ್ತೀರಾ. ಬೇಸಿಕಲಿ ಎರಡು ಇರುತ್ತೆ, ಅದರಲ್ಲಿ ಮೋರ್ ದೆನ್ ಇದರಲ್ಲಿ 3 ಥರ, ಮತ್ತು ಮಿಸೋಝೋಯಿಡ್ ಝೂವಾಯ್ಡ್ಸಲ್ಲಿ 3 ಥರ, ಪಾಲಿಪಾಯ್ಡ್ ಝೂವಾಯ್ಡ್ಸಲ್ಲಿ 3 ಥರ ಇರುತ್ತೆ. ಓಕೆ, ಇಲ್ಲಿ ಒಂದೊಂದು ಕೂಡ ಇನ್ ಡೀಟೇಲ್ ಆಗಿ ನಾನು ನಿಮ್ಮನ್ನ ಹೇಳ್ತಾ ಬರ್ತೀನಿ, ಅದರದ್ದು ಶೇಪು, ಸ್ಟ್ರಕ್ಚರು ಮತ್ತು ಅದರದ್ದು ಫಂಕ್ಷನು. ಪಾಲಿಪಾಯ್ಡ್ ಝೂವಾಯ್ಡ್ಸ್, ನ್ಯೂಟ್ರಿಟಿವ್ ಝೂವಾಯ್ಡ್ಸ್ರಲ್ಲಿ ಇದು ಯೂಶ್ವಲಿ ಮೇನ್ ಫಂಕ್ಷನ್ ಬಂದು ಇದ್ರದ್ದು ನ್ಯೂಟ್ರಿಷನ್ ಆಗಿರುತ್ತೆ. ಅಂದರೆ ಫುಡ್ಡನ್ನು ಕ್ಯಾಚ್ ಮಾಡೋದು, ಅದನ್ನು ತಿನ್ನೋದು, ಅದನ್ನು ಡೈಜೆಸ್ಟ್ ಮಾಡೋದು. ಪಾಲಿಪಾಯ್ಡ್ ಝೂವಾಯ್ಡು 3 ಥರ ಇರುತ್ತೆ: ಗ್ಯಾಸ್ಟ್ರೋಝೂವಾಯ್ಡ್ಸ್, ಡಾಕ್ಟಿಲೋಝೂವಾಯ್ಡ್ಸ್ ಆ್ಯಂಡ್ ಗೋನೋಝೂವಾಯ್ಡ್ಸ್. ಓಕೆ, ಸೊ ಮೆಡ್ಯೂಸಾಯ್ಡ್ ಝೂವಾಯ್ಡ್ಸ್ ಇದು 3 ಥರ ಇರುತ್ತೆ: ನಿಮ್ಯಾಟೋಫೋರ್, ನೆಕ್ಟೋಕ್ಯಾಲಿಸಿಸ್ ಆ್ಯಂಡ್ ದೆನ್ ಬ್ರಾಕ್ಟ್ಸ್. ಇದು ರೀಪ್ರೊಡಕ್ಟಿವ್ ಝೂವಾಯ್ಡ್ಸು. ಪಾಲಿಪಾಯ್ಡು 3 ಥರ: ಗ್ಯಾಸ್ಟ್ರೋಝೂವಾಯ್ಡ್ಸ್, ಡಾಕ್ಟೈಲೋಝೂವಾಯ್ಡ್ಸ್, ಗೋನೋಝೂವಾಯ್ಡ್ಸ್. ಮೆಡ್ಯೂಸಾಯ್ಡ್ ಝೂವಾಯ್ಡ್ಸಲ್ಲಿ ಮತ್ತೆ 3 ಥರ: ನಿಮ್ಯಾಟೋಫೋರ್ಸ್, ನೆಕ್ಟೋಕ್ಯಾಲಿಸಿಸ್ ಆ್ಯಂಡ್ ದೆನ್ ಬ್ರಾಕ್ಟ್ಸ್. ಸೊ ಪಾಲಿಪ್ ಝೂವಾಯ್ಡ್ಸ್ ಇದು ಒಂದೊಂದನ್ನ ಕೂಡ ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಗ್ಯಾಸ್ಟ್ರೋಝೂವಾಯ್ಡ್ಸ್ ಅಂತ ಹೇಳಿದರೆ, ದೀಸ್ ಆರ್ ನ್ಯೂಟ್ರಿಟಿವ್ ಪಾಲಿಪ್ಸ್. ದೀಸ್ ಆರ್ ಕಾಲ್ಡ್ ಗ್ಯಾಸ್ಟ್ರೋಝೂವಾಯ್ಡ್ಸ್. ನ್ಯೂಟ್ರಿಟಿವ್ ಪಾಲಿಪ್ ಅಂತಲೂ ಕೂಡ ಕರಿತೀವಿ, ಯಾಕಂದರೆ ಫುಡ್ಡನ್ನ ಕ್ಯಾಚ್ ಮಾಡಿ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಒಂದು ಇದರಲ್ಲಿ ಎಲ್ಲ ಥರ ಝೂವಾಯ್ಡ್ಸಲ್ಲಿ ಇದೈತಲ್ಲ, ಇದು ನ್ಯೂಟ್ರಿಷನನ್ನು ಎಲ್ಲ ಕಾಲೋನಿಯಲ್ಲಿ, ಒಂದು ಕಾಲೋನಿಯಲ್ಲಿ ತುಂಬ ಫಾರಮ್ಸ್ ಇರುತ್ತೆ, ಆರ್ಗ್ಯಾನಿಸಮ್ಸ್ ಇರುತ್ತೆ.
ಒಂದು ಆರ್ಗ್ಯಾನಿಸಮಿಗೆ ಒಂದು ನ್ಯೂಟ್ರಿಷನನ್ನು ಎಲ್ಲ ಫುಲ್ ಹೋಲ್ ಬಾಡಿಗೆ ಈ ಒಂದು ಝೂಯಾಯ್ಡ್ ಮಾತ್ರ ನ್ಯೂಟ್ರಿಷನನ್ನು ಕೊಡುತ್ತೆ. ಓಕೆ, ದೆನ್ ಟ್ಯೂಬ್ಯುಲಾರ್ ಫಾರ್ಮ್ ಇರುತ್ತೆ, ಟ್ಯೂಬ್ ಥರ ಇರುತ್ತೆ ಇದು. ಮತ್ತು ಟಿಪ್ ರೀಜನಲ್ಲಿ ಮೌತ್, ಆ ಟಿಪ್ ರೀಜನನ್ನು ನಾವು ಹೈಪೋಸ್ಟೋಮ್ ಅಂತ ಹೇಳ್ತೀವಿ. ಅಲ್ಲಿ ಮೌತ್ ಇರುತ್ತೆ, ಓಪನಿಂಗ್ ಥರ ಇರುತ್ತೆ ಮೌತ್ ಅಂತ. ನಿಯರ್ ದ ಬೇಸ್ ಆಫ್ ದ ಗ್ಯಾಸ್ಟ್ರೋಝಾಯ್ಡ್ ಯೂಶ್ವಲಿ ಎ ಸಿಂಗಲ್ ಲಾಂಗ್ ಆ್ಯಂಡ್ ಕಾಂಟ್ರಾಕ್ಟೈಲ್ ಟೆಂಟಕಲ್ಸ್ ಅರೈಸಸ್. ಓಕೆ, ಗ್ಯಾಸ್ಟ್ರೋಝಾಯ್ಡಿನ ಬೇಸ್ ಎಲ್ಲಿರುತ್ತೆ ಅಲ್ಲಿ ನಿಮಗೆ ಸಿಂಗಲ್ ಲಾಂಗ್ ಕಾಂಟ್ರಾಕ್ಟೈಲ್ ಟೆಂಟಕಲ್ಸ್ ಇರುತ್ತೆ. ಟೆಂಟಕಲ್ಸ್ ಅಂತ ಹೇಳಿದ್ರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಕಾಂಟ್ರಾಕ್ಟೈಲ್ ಅಂದರೆ ಅದು ಹಿಂಗೆ ಕ್ಲೋಸ್ ಆಗುತ್ತೆ, ಹಿಂಗೆ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಈ ಥರ ಮೂಮೆಂಟ್ ತೋರಿಸುತ್ತೆ. ಅದನ್ನು ಕಾಂಟ್ರಾಕ್ಟೈಲ್ ಅಂತ ಹೇಳ್ತೀವಿ. ಡೈಜೆಸ್ಟೆಡ್ ಫುಡ್ ಇರುತ್ತಲ್ಲ, ಫುಡ್ಡು ಡೈಜೆಸ್ಟ್ ಆಗಿರೋದು ಕಂಪ್ಲೀಟಾಗಿ ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ ಸೀನೋಸಾರ್ಕಲ್ ಕೆನಾಲಲ್ಲಿ ಥ್ರೋ ಆಗುತ್ತೆ. ಅಂದರೆ ಈ ಗೋನೋಸೈಡ್ ಏನು ಮಾಡುತ್ತೆ, ಫುಡ್ಡನ್ನ ಕ್ಯಾಚ್ ಮಾಡಿ ಅದನ್ನು ಡೈಜೆಸ್ಟ್ ಮಾಡಿಬಿಟ್ಟು ಈ ಸೀನೋಸಾರ್ಕ್ ಅಂತ ಹೇಳಿದರೆ ಕಾಮನ್ ಸ್ಟಾಕ್ ಅಂತ ಹೇಳಿದೆ. ಆ ಸ್ಟಾಕಿಗೆ ಎಲ್ಲ ಡಿಫ್ರೆಂಟ್ ಆಫ್ ದ ಟೈಪ್ಸ್ ಆಫ್ ಝೂಯಾಯ್ಡ್ಸು ಅಟ್ಯಾಚ್ ಆಗಿರುತ್ತೆ. ಆ ಮಧ್ಯದಲ್ಲಿ ಡೈಜೆಸ್ಟೆಡ್ ಫುಡ್ಡನ್ನು ಅದು ಏನು ಮಾಡಿಬಿಡುತ್ತೆ, ಅಲ್ಲಿ ಥ್ರೋ ಮಾಡಿದಾಗ ಅಲ್ಲಿಂದ ಬೇಕಾಗಿರುವಂಥ ಎಲ್ಲ ಝೂಯಾಯ್ಡ್ಸ್ಗೂ ಏನಾಗುತ್ತೆ ಫುಡ್ಡು ಸಪ್ಲೈ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ದಿಸ್ ಸೆಕೆಂಡ್ ಒನ್ ಹಿಯರ್ ಇಸ್ ದ ಸೀನೋಸಾರ್ಕ್. ಇದು ಕಾಮನ್ ಸ್ಟಾಕು, ಇದನ್ನು ಸೀನೋಸಾರ್ಕ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ನಿಮಗೆ ನಾನು ಗ್ಯಾಸ್ಟ್ರೋಝಾಯ್ಡು ಫಿಫ್ತ್ ಇದೈತಲ್ಲ, ದಿಸ್ ಇಸ್ ಗ್ಯಾಸ್ಟ್ರೋಝಾಯ್ಡ್. ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಈ ಥರ ಇರುತ್ತೆ. ಇಲ್ಲೂ ಕೂಡ ಗ್ಯಾಸ್ಟ್ರೋಝಾಯ್ಡ್ ಇಲ್ಲಿರುತ್ತೆ, ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಹ್ಯಾಲಿಸ್ಟೆಮಾದಲ್ಲಿ ಫೈಸಿಲಿಯಾದಲ್ಲಿ ಡಯಾಗ್ರಾಮ್ ತೋರಿಸಿದೆ ನಿಮಗೆ. ಓಕೆ, ದೆನ್ ಡಾಕ್ಟೈಲೋಝೂಯಾಯ್ಡ್ಸ್ ಅಂತ, ದಿಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ಪಾಲಿಪಾಯ್ಡ್ ಝೂಯಾಯ್ಡ್. ಇದನ್ನು ಪ್ಯಾಲ್ಪಾನ್ಸ್ ಆರ್ ಫೀಲರ್ಸ್ ಆರ್ ಟೇಸ್ಟರ್ಸ್ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಇದು ಸೆನ್ಸಿಟಿವ್ ತುಂಬ. ಫೀಲ್ ಯಾವುದಾದ್ರೂ ಒಂದು ಟೇಸ್ಟು ಸ್ಮೆಲ್ಲನ್ನು ಎಲ್ಲ ಫೀಲ್ ಮಾಡೋದಕ್ಕೆ, ಸೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಗ್ಯಾಸ್ಟ್ರೋಝಾಯ್ಡ್ಗೆ ರಿಸೆಂಬಲ್ ಆಗುತ್ತೆ. ಓಕೆ, ಬಟ್ ಮೌತ್ ಇರೋದಿಲ್ಲ, ಅಲ್ಲಿ ಮೌತ್ ಇರುತ್ತೆ ಅಂತ ಹೇಳಿದೆ. ಮತ್ತು ಬೇಸಲ್ ಟೆಂಟಕಲ್ ಅನ್ಬ್ರಾಂಚ್ಡ್ ಇರುತ್ತೆ. ಫೈಸೇಲಿಯಾದಲ್ಲಿ ಟೆಂಟಕಲ್ ತುಂಬ ಉದ್ದ ಇರುತ್ತೆ. ಓಕೆ, ಮತ್ತು ಝೂಯಾಯ್ಡ್ಸ್ ಆರ್ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್. ಪ್ರೊಟೆಕ್ಟಿವ್ ಅಂತ ಹೇಳಿದರೆ ಇದರಲ್ಲಿ ದೇ ಬೇರ್ ಬ್ಯಾಟ್ರೀಸ್ ಆಫ್ ನೆಮ್ಯಾಟೋಸಿಸ್ಟ್ ಇರುತ್ತೆ. ಇದರಲ್ಲಿ ನೆಮ್ಯಾಟೋಸಿಸ್ಟ್ ಏನು, ಅದರಲ್ಲಿ ನಿಮಗೆ ಪಾಯ್ಸನ್ ಫಿಲ್ಡ್ ಕ್ಯಾವಿಟಿ ಇರುತ್ತೆ. ಅದ್ರ ಏನು ಮಾಡುತ್ತೆ ಆ ಪಾಯ್ಸನ್ ನಿಮಗೆ ಅಂದರೆ ಅಲ್ಲಿ ಅದನ್ನು ಕಿಲ್ ಮಾಡೋದಕ್ಕೆ ಬರುವಂಥ ಎಲ್ಲ ಆರ್ಗ್ಯಾನಿಸಮ್ಸನ್ನ ಏನು ಮಾಡುತ್ತೆ, ಡಿಫೆನ್ಸ್ ಮಾಡುತ್ತೆ. ಓಕೆ, ಈ ಒಂದು ನೆಮ್ಯಾಟೋಸಿಸ್ಟ್ ಇಲ್ಲಿರುತ್ತೆ. ದಿಸ್ ಇಸ್ ಅಬೌಟ್ ಡಾಕ್ಟೈಲೋಝೂಯಾಯ್ಡ್ಸ್. ಹಿಯರ್ ಯು ಕ್ಯಾನ್ ಸಿ ಡಾಕ್ಟೈಲೋಝೂಯಾಯ್ಡ್ಸ್. ದಿಸ್ ಆರ್ ದ ಡಾಕ್ಟೈಲೋಝೂಯಾಯ್ಡ್ಸ್. ಗ್ಯಾಸ್ಟ್ರೋಝೂಯಾಯ್ಡ್ಸಿಂದ ಇದು ಸ್ವಲ್ಪ ಉದ್ದನೇ ಇರುತ್ತೆ. ಗೋನೋಝೂಯಾಯ್ಡ್ಸ್ ಇಸ್ ದ ಥರ್ಡ್ ಟೈಪ್ ಆಫ್ ಪಾಲಿಪಾಯ್ಡ್ ಝೂಯಾಯ್ಡ್. ದೇ ಆರ್, ಇದು ರೀಪ್ರೊಡಕ್ಟಿವ್ ಝೂಯಾಯ್ಡ್ಸು. ಇದನ್ನು ಗೋನೋಝೂಯಾಯ್ಡ್ಸ್ ಅಂತಲೂ ಕೂಡ ಕರಿತೀವಿ. ಇದಕ್ಕೆ ಮೌತ್ ಇರೋದಿಲ್ಲ. ಇನ್ ಫೈಸೇಲಿಯಾ ದ ಗೋನೋಝೂಯಾಯ್ಡ್ ಶೋಸ್ ಬ್ರಾಂಚ್ಡ್ ಸ್ಟಾಕ್. ಗೋನೋಝೂಯಾಯ್ಡಲ್ಲಿ ಬ್ರಾಂಚ್ ಸ್ಟಾಕ್ ಇರುತ್ತೆ, ಬೇರಿಂಗ್ ಕ್ಲಸ್ಟರ್ಸ್ ಆಫ್ ಗೋನೋಪೋರ್ಸ್. ಮತ್ತು ಅದರಲ್ಲಿ ಕ್ಲಸ್ಟರ್ಸ್ ಆಫ್ ಗೋನೋಫೋರ್ಸ್ ಅಂತ ಇರುತ್ತೆ. ಅಂದರೆ ವಾಟ್ ಆರ್ ಗೋನೋಫೋರ್ಸ್, ದೇ ಮೆಡ್ಯೂಸೆ ಕಾಲ್ಡ್ ಗೋನೋಫೋರ್ಸ್. ಕ್ಲಸ್ಟರ್ ಆಫ್ ಗೋನೋಫೋರ್ಸ್ ಅಂದರೆ ಅದನ್ನೇ ನಾವು ಮೆಡ್ಯೂಸೆ ಅಂತ ಹೇಳ್ತೀವಿ. ಇಲ್ಲಿ ಗೋನೋಝೂಯಾಯ್ಡ್ಸ್ ದೇ ಪ್ರೊಡ್ಯೂಸ್ ಮೆಡ್ಯೂಸೆ ಕಾಲ್ಡ್ ಗೋನೋಫೋರ್ಸ್. ಓಕೆ, ಈ ಗೋನೋಝೂಯಾಯ್ಡ್ಸು ಇದು ಎ ಸೆಕ್ಷುವಲ್ ಫಾರ್ಮ್ ಯೂಶ್ವಲಿ. ಇದು ರೀಪ್ರೊಡಕ್ಟಿವ್ ಝೂಯಾಯ್ಡ್ಸ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇದರಿಂದ ನಿಮಗೆ ರೀಪ್ರೊಡಕ್ಟಿವ್ ಮೆಡ್ಯೂಸೆ ಬರುತ್ತೆ. ಓಕೆ, ಗೋನೋಝೂಯಾಯ್ಡ್ ಪ್ರೊಡ್ಯೂಸಸ್ ಮೆಡ್ಯೂಸೆ. ಈ ಒಂದೊಂದು ಮೆಡ್ಯೂಸೆನ ನಾವು ಗೋನೋಫೋರ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಗೋನೋಝೂಯಾಯ್ಡ್, ದಿಸ್ ಥರ್ಡ್ ಒನ್, ದಿಸ್ ಇಸ್ ಕಾಲ್ಡ್ ಆಸ್ ಗೋನೋಝೂಯಾಯ್ಡ್. ಇದರಿಂದ ನಿಮಗೆ ಮೆಡ್ಯೂಸೆ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಗೋನೋಫೋರ್ಸ್ ಅಂತ ಹೇಳ್ತೀವಿ ಆ ಮೆಡ್ಯೂಸೆನ ನಾವು. ಇಲ್ಲಿ ಗೋನೋಝೂಯಾಯ್ಡ್ ಸಿಕ್ಸ್ತ್ ಒನ್, ಇಲ್ಲಿ ದಿಸ್ ಇಸ್ ಗೋನೋಝೂಯಾಯ್ಡ್. ಇದರಿಂದ ನಿಮಗೆ ಮೆಡ್ಯೂಸೆ ಡೆವಲಪ್ ಆಗುತ್ತೆ. ದೆನ್ ಮೆಡ್ಯೂಸೈಡ್ ಫಾರ್ಮ್ಸು. ಫಸ್ಟ್ ನ್ಯೂಮ್ಯಾಟೋಫೋರ್ ಅಂತ ಹೇಳಿದ್ರೆ ಇಟ್ ಈಸ್ ದ ಝೂಯಾಯ್ಡ್ ವಿಚ್ ಇಸ್ ಫಿಲ್ಡ್ ವಿತ್ ಏರ್ ಕ್ಯಾವಿಟಿ. ಅದು ಫ್ಲೋಟಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಇವಾಗ ಜೆಲ್ಲಿ ಫಿಶ್ ನೋಡ್ಬೋದು ನೀವು, ಅಂಬ್ರೆಲಾ ಥರ ಇರುತ್ತೆ, ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದರಲ್ಲಿ ಗ್ಯಾಸ್ ಫಿಲ್ ಆಗಿರೋದ್ರಿಂದ ಅದು ಈಸಿಯಾಗಿ ಫ್ಲೋಟ್ ಮಾಡ್ತಿರುತ್ತೆ, ಫ್ಲೋಟಿಂಗ್ ಮಾಡೋದು. ಓಕೆ, ಮೇಲ್ಗಡೆ ತೇಲಾಡ್ತಿರುತ್ತೆ. ಮತ್ತು ಇದು ಇನ್ವರ್ಟೆಡ್ ಮೆಡ್ಯೂಸನ್ ಬೆಲ್. ಇದು ಈ ಥರ ಇನ್ವರ್ಟೆಡ್ ಅಂದರೆ ಉಲ್ಟಾ ಆಗಿರುತ್ತೆ, ಬೆಲ್ ಥರ. ಓಕೆ, ಸೊ ಯೂಶ್ವಲಿ ಬೆಲ್ ಹೇಗಿರುತ್ತಪ್ಪ, ಬೆಲ್ ರಿಂಗ್ ಮಾಡೋ ಬೆಲ್ ಏನಿರುತ್ತೆ ಸ್ಕೂಲ್ಸಲ್ಲಿ ಕಾಲೇಜಸೆಲ್ಲ ಯು ವುಡ್ ಹ್ಯಾವ್ ಸೀನ್ ದ್ಯಾಟ್. ಇದು ಮೇಲ್ಗಡೆ ತುಂಬ ನ್ಯಾರೋ ಇರುತ್ತೆ, ಬರ್ತಾ ಬರ್ತಾ ಬ್ರಾಡ್ ಆಗುತ್ತೆ ಅಲ್ವಾ. ಆದರೆ ಇದು ಇನ್ವರ್ಟೆಡ್ ಬೆಲ್ ಥರ.
ಮೇಲ್ಗಡೆ ಬ್ರಾಡ್ ಆಗಿರುತ್ತೆ, ಬರ್ತಾ ಬರ್ತಾ ನ್ಯಾರೋ ಆಗುತ್ತೆ, ಈ ಥರ ಇರುತ್ತೆ. ದೆನ್ ದ ವಾಲ್ಸ್ ಆರ್ 2 ಲೇಯರ್ಡ್ ಆ್ಯಂಡ್ ಹೈಲಿ ಮಸ್ಕ್ಯುಲರ್. ಓಕೆ, ಇದರಲ್ಲಿ 2 ಥರ ವಾಲಿಂದ ಫಾರ್ಮ್ ಆಗಿರುತ್ತೆ ಮತ್ತು ಅದರಲ್ಲಿ ಮಸಲ್ಸಿಂದ ಫಾರ್ಮ್ ಆಗಿರುತ್ತೆ. ಎಪಿಡರ್ಮಲ್ ಲೈನಿಂಗ್ ಬಿಕಮ್ಸ್ ಗ್ಲ್ಯಾಂಡ್ಯುಲಾರ್ ಟು ಫಾರ್ಮ್ ಗ್ಯಾಸ್ ಗ್ಲ್ಯಾಂಡ್. ಓಕೆ, ಇಲ್ಲಿ ಔಟ್ರ್ ಕವರಿಂಗ್ ಏನಿರುತ್ತೆ ಅದು ಗ್ಲ್ಯಾಂಡ್ಯುಲಾರ್ ಆಗುತ್ತೆ ಮತ್ತು ಗ್ಯಾಸ್ ಗ್ಲ್ಯಾಂಡ್ ಫಾರ್ಮ್ ಆಗುತ್ತೆ. ಗ್ಲ್ಯಾಂಡ್ಯುಲಾರ್ ಅಂದರೆ ಗ್ಯಾಸ್ ಗ್ಲ್ಯಾಂಡ್ಸ್ ದೇ ಸೆಕ್ರೀಟ್ ಗ್ಯಾಸಸ್ ಇನ್ ಟು ದ ಏರ್ ಸ್ಯಾಕ್. ಈ ಏರ್ ಸ್ಯಾಕ್ ಅಂದರೆ ಏರ್ ಕ್ಯಾವಿಟಿ ಏನಿರುತ್ತೆ ಅದರೊಳಗಡೆ ಈ ಗ್ಲ್ಯಾಂಡ್ಯುಲಾರ್ ಸೆಲ್ಸ್ ಏನಿರುತ್ತೆ, ಗ್ಲ್ಯಾಂಡ್ಯುಲಾರ್ ಸೆಲ್ಸು ಅದು ಗ್ಯಾಸನ್ನು ಸೆಕ್ರೇಟ್ ಮಾಡುತ್ತೆ. ಆ ಗ್ಯಾಸ್ ಎಲ್ಲ ಫಿಲ್ ಆಗಿ ಅದು ಏನಾಗುತ್ತೆ, ಆರ್ಗನಿಸಮ್ ಫ್ಲೋ ಆಗುತ್ತೆ. ಇವಾಗ ಬಲೂನಲ್ಲಿ ನೀವು ಏರ್ ಫಿಲ್ ಮಾಡಿದ್ರೆ ಆ ಥರ ಫ್ಲೋಟ್ ಆಗುತ್ತಲ್ಲ, ಆ ಥರ. ಓಕೆ, ಇಲ್ಲಿ ಹ್ಯಾಲಿಸ್ಟೆಮಾ ಮತ್ತು ಫೈಸೆಲಿಯಾದಲ್ಲಿ ಆ ಥರ ಇರುತ್ತೆ. ಇನ್ ದ ನ್ಯೂಮ್ಯಾಟೋಫೋರ್ಸ್ ಇನ್ ಫೈಸೆಲಿಯಾ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಬಟ್ ಹ್ಯಾಲಿಸ್ಟೆಮಾದಲ್ಲಿ ಸ್ಮಾಲ್ ಆಗಿರುತ್ತೆ, ಫೈಸೆಲಿಯಾದಲ್ಲಿ ಲಾರ್ಜ್ ಆಗಿರುತ್ತೆ. ಸೆಕೆಂಡ್ ಟೈಪ್ ಆಫ್ ಪಾಲಿಪಾಯ್ಡ್ ಜಾಯಿಂಟ್ ಇಸ್ ನೆಕ್ಟೋಕ್ಯಾಲಿಸಸ್. ದೀಸ್ ಆರ್ ಫ್ರೀ ಸ್ವಿಮ್ಮಿಂಗ್ ಬೆಲ್ಸ್. ಇದು ಬೆಲ್ ಥರ ಇರುತ್ತೆ, ಇದನ್ನು ಸ್ವಿಮ್ಮಿಂಗ್ ಬೆಲ್ಸ್ ಅಂತ ಕರಿತೀವಿ, ಯಾಕಂದರೆ ಫ್ರೀಯಾಗಿ ಸ್ವಿಮ್ ಮಾಡುತ್ತೆ. ಇದು ಮೆಡ್ಯೂಸಾಯ್ಡ್ ಆಗಿರುತ್ತೆ. ಮೌತ್, ಮ್ಯಾನಿಬ್ರಿಯಮ್, ಟೆಂಟಕಲ್ಸ್ ಆ್ಯಂಡ್ ಸೆನ್ಸ್ ಆರ್ಗನ್ಸ್ ಆರ್ ಆಬ್ಸೆಂಟ್. ಇದರಲ್ಲಿ ಮೌತ್ ಪಾರ್ಟ್ಸ್ ಮ್ಯಾನಿಬ್ರಿಯಮ್ ಅಂತ, ಟೆಂಟಕಲ್ಸು ಇರೋದಿಲ್ಲ, ಸೆನ್ಸ್ ಆರ್ಗನ್ಸು ಇರೋದಿಲ್ಲ. ಇದು ಬರೀ ಸ್ವಿಮ್ಮಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ these long structures you can see tentacles. ಇದನ್ನೇ ನಾವು ಟೆಂಟಕಲ್ಸ್ ಅಂತ ಕರಿತಿರೋದು. ಓಕೆ, ಸೊ ದೀಸ್ ಆರ್ ಯುವರ್ ಡಕ್ಟೈಲೋಝೋಯಿಡ್ಸ್. ಓಕೆ, ಇದು ನೆಕ್ಟೋಕ್ಯಾಲಿಸಸ್. ದೆನ್ ಬ್ರಾಕ್ಟ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ಆಲ್ಸೋ ನೋನ್ ಆಸ್ ಹೈಡ್ರೋಫೈಲಿಯಾ. ಇದು ಕೂಡ ನಿಮಗೆ ಫ್ಲೋಟಿಂಗಲ್ಲೇ ಹೆಲ್ಪ್ ಮಾಡುತ್ತೆ. ದೀಸ್ ಆರ್ ಲೀಫ್ ಥರ ಇರುತ್ತೆ. ಇದು ಒಂದೊಂದು ಆರ್ಗ್ಯಾನಿಸಮಲ್ಲಿ ನೀವು ಸ್ಟಡಿ ಮಾಡ್ಬೋದು. ಓಕೆ, ಸೊ ಜಸ್ಟ್ ಟೆಲ್ ಯು ಒನ್ಸ್ ಅಗೇನ್ ವಾಟ್ ವಿ ಹ್ಯಾವ್ ಸ್ಟಡಿಡ್. ಇನ್ನೊಂದ್ಸರಿ ನಾನು ನಿಮಗೆ ರೀಕ್ಯಾಪ್ ಮಾಡ್ತೀನಿ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಪಾಲಿಮಾರ್ಫಿಸಮ್ ಇನ್ ಸಿಲೆಂಟ್ರೇಟಾ. ಇದೆ ನಂಬರ್ ಆಫ್ ಝೂವಾಯ್ಡ್ಸ್ ಇರುತ್ತೆ. ಝೂವಾಯ್ಡ್ಸು ಒಂದು ಪಾಲಿಮಾರ್ಫಿಕ್ ಕಾಲನಿ ಕಂಟೆನ್ಸ್ ಮೆನಿ ಇಂಡಿವಿಜುವಲ್. ಅದೊಂದೊಂದು ಇಂಡಿವಿಜುವಲನ್ನ ನಾವು ಝೂವಾಯ್ಡ್ ಅಂತ ಹೇಳ್ತೀವಿ. ಒಂದೊಂದಕ್ಕೂ ಒಂದೊಂದು ಝೂವಾಯ್ಡಿಗೂ ಒಂದೊಂದು ಡಿಫ್ರೆಂಟ್ ಫಂಕ್ಷನ್ ಇರುತ್ತೆ ಮತ್ತು ಸ್ಟ್ರಕ್ಚರ್ ಮತ್ತು ಶೇಪ್ ಇರುತ್ತೆ. ಇಂಥ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಝೂವಾಯ್ಡ್ಸನ್ನು ಹೊಂದಿರುವಂಥ ಕಾಲನಿನ ನಾವು ಪಾಲಿಮಾರ್ಫಿಕ್ ಕಾಲನಿ ಅಂತ ಹೇಳ್ತೀವಿ. ಮತ್ತು ಆ ಪ್ರಾಸೆಸ್ಸನ್ನು ನಾವು ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ. ಪಾಲಿಮಾರ್ಫಿಸಮ್ ಡಿನೋಟ್ಸ್ ಡಿವಿಷನ್ ಆಫ್ ಲೇಬರ್. ಒಂದೊಂದು ಫಂಕ್ಷನ್ ಮಾಡೋದ್ರಿಂದ. ಇದು ಫೈಲಮ್ ಸಿಲೆಂಟ್ರೇಟಾ ಅದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಗಿರುತ್ತೆ. ಮೆಡ್ಯೂಸೆ ಆರ್ 2 ಟೈಪ್. ಇದು ಫ್ರೀ ಸ್ವಿಮ್ಮಿಂಗು, ಪಾಲಿಪ್ ಒಂದು ಕಡೆ ಅಟ್ಯಾಚ್ ಆಗಿರುವಂಥದ್ದು. ಇದರಲ್ಲಿ ಮೌತ್ ಟೆಂಟಕಲ್ ಇರುತ್ತೆ. ಇಲ್ಲಿ ಆರ್ಗ್ಯಾನಿಸಮ್ಸನ್ನ 3 ಥರ ಡಿವೈಡ್ ಮಾಡ್ತೀವಿ ಬೇಸ್ಡ್ ಆನ್ ದ ನಂಬರ್ ಆಫ್ ಫಾರ್ಮ್ಸ್. ಮೊನೋಮಾರ್ಫಿಕ್ ಫಾರ್ಮಲ್ಲಿ ಬರೀ ಒಂದೇ ಥರ ಝೂವಾಯ್ಡ್ ಇರುತ್ತೆ, ಪಾಲಿಪ್ ಫಾರ್ಮ್. ಮತ್ತು ಡೈಮಾರ್ಫಿಕ್ ಫಾರ್ಮಲ್ಲಿ 2 ಥರ ಝೂವಾಯ್ಡ್ ಇರುತ್ತೆ, ಪಾಲಿಪ್ ಮತ್ತು ಮೆಡ್ಯೂಸಿ ಫಾರ್ಮ್. ಪಾಲಿಮಾರ್ಫಿಕ್ ಫಾರ್ಮ್ಸಲ್ಲಿ ಹೈಡ್ರೋಝೋವನ್ ಸಿಲೆಂಟ್ರೇಟ್ ಅಲ್ಲಿ ಹೈಡ್ರೋಝೋವಾ ಅನ್ನೋ ಕ್ಲಾಸಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಸೈಫೋನೋಫೋರಾ ಆರ್ಡ್ರಲ್ಲಿ ಇದು ತುಂಬ ಜಾಸ್ತಿ ಇರುತ್ತೆ. ಸೊ ದೀಸ್ ಫಾರ್ಮ್ಸ್ ಆರ್ ಝೂವಾಯ್ಡ್ಸ್ ಆರ್ ಡೆವಲಪ್ಡ್ ಫ್ರಮ್ ಪಾಲಿಪ್ಸ್ ಟು ಮೆಡ್ಯೂಸೆ ಆರ್ ಪಾಲಿಪಿಂದ ಅಥವಾ ಮೆಡ್ಯೂಸೆಯಿಂದ ಪಾಲಿಮಾರ್ಫಿಕ್ ತುಂಬ ನಂಬರ್ ಆಫ್ ಝೂವಾಯ್ಡ್ಸು ಡೆವಲಪ್ ಆಗುತ್ತೆ. ಬೇಸಿಕಲಿ ಎರಡು ಇರುತ್ತೆ, ಪಾಲಿಪ್ ಮತ್ತು ಮೆಡ್ಯೂಸೆ. ಓಕೆ, ಸೊ ದ ಡಿಫ್ರೆಂಟ್ ಝೂವಾಯ್ಡ್ಸ್ ಇಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಇದೆಲ್ಲ ಥರ ಝೂವಾಯ್ಡ್ಸು ಒಂದು ಕಾಮನ್ ಸ್ಟಾಕ್ಗೆ ಅಟ್ಯಾಚ್ ಆಗಿರುತ್ತೆ. ಅದನ್ನು ಸೀನೋಸಾರ್ಕ್ ಅಂತ ಹೇಳ್ತೀವಿ. ಓಕೆ, ಹಾರಿಜಾಂಟಲ್ಲಿ ಈ ಥರ ಇರುತ್ತೆ ಮತ್ತು ಈ ಥರ ಇರುವಂಥ ವರ್ಟಿಕಲ್ ಸೀನೋಸಾರ್ಕ್. ಇದನ್ನು ಸ್ಟಾಕ್ ಅಂತ ಹೇಳ್ತೀವಿ, ಹಾರಿಜಾಂಟಲ್ ಇರೋದನ್ನು. ಓಕೆ, ಪಾಲಿಪಾಯ್ಡ್ಸೈಡ್ಸು ಇದರಲ್ಲಿ 3 ಥರ: ಗ್ಯಾಸ್ಟ್ರೋಝೋಯಿಡ್ಸ್, ಡಕ್ಟೈಲೋಝೋಯಿಡ್ಸ್, ಗೋನೋಝೋಯಿಡ್ಸ್. ಗೋನೋಝೋಯಿಡ್ಸಿಂದ ಸೆಕ್ಷುವಲ್ ಫಾರ್ಮ್ ಡೆವಲಪ್ ಆಗುತ್ತೆ. ಮೆಡ್ಯೂಸಾಯ್ಡ್ ಝೋಯಿಡ್ಸಲ್ಲಿ 3 ಥರ: ನ್ಯೂಮ್ಯಾಟೋಫೋರ್, ನೆಕ್ಟೋಕ್ಯಾಲಿಸಸ್ ಆ್ಯಂಡ್ ಬ್ರಾಕ್ಟ್ಸ್. ಪಾಲಿಪಾಯ್ಡ್ಸ್ ಗ್ಯಾಸ್ಟ್ರೋಝೋಯಿಡ್ಸ್ ನ್ಯೂಟ್ರಿಟಿವ್ ಫಂಕ್ಷನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ, ಟ್ಯೂಬ್ಯುಲರ್ ಆಗಿರುತ್ತೆ ಮತ್ತು ಮೌತ್ ಈಸ್ ಪ್ರೆಸೆಂಟ್ ಅಟ್ ದ ಟಿಪ್, ಮೌತ್ ಇರುತ್ತೆ. ಇದು ಟೆಂಟಕಲ್ಸು ಕೂಡ ಇಲ್ಲಿರುತ್ತೆ. ಇಲ್ಲಿ ದಿಸ್ ಇಸ್ ದ ಸ್ಟಾಕ್ ಆ್ಯಂಡ್ ದಿಸ್ ಇಸ್ ದ ಸೀನೋಸಾರ್ಕ್. ಇಲ್ಲಿ ನೆಮ್ಯಾಟೋಫೋರ್ಸ್. ಡಕ್ಟೈಲೋಝೋಯಿಡ್ಸ್ ಅಂದರೆ ಇದನ್ನು ಫೀಲರ್ಸ್ ಆರ್ ಟೇಸ್ಟರ್ಸ್ ಅಂತ ಹೇಳ್ತೀವಿ. ಮತ್ತು ಇದು ಗ್ಯಾಸ್ಟ್ರೋಝೋಯಿಡ್ಗೆ ಸಿಮಿಲರ್ ಆಗಿರುತ್ತೆ. ಇದು ಪ್ರೊಟೆಕ್ಟಿವ್ ಆಗಿ ಫಂಕ್ಷನ್ ಮಾಡುತ್ತೆ, ಯಾಕಂದರೆ ಇಲ್ಲಿ ನೆಮ್ಯಾಟೋಸಿಸ್ಟು, ನೈಡೋಬ್ಲಾಸ್ಟು, ನೆಮ್ಯಾಟೋಸಿಸ್ಟ್ ಎಲ್ಲ ಇರುತ್ತೆ. ಗೋನೋಝೋಯಿಡ್ಸ್ ಅಂದರೆ ಇದು ರೀಪ್ರೊಡಕ್ಟಿವ್ ಝೋಯಿಡ್ಸು. ಇದಕ್ಕೆ ಮೌತ್ ಏನಿರೋದಿಲ್ಲ. ಗೋನೋಝೋಯಿಡ್ಸಲ್ಲಿ ಕ್ಲಸ್ಟರ್ ಆಫ್ ಗೋನೋಫೋರ್ಸ್ ಇರುತ್ತೆ. ಗೋನೋಫೋರ್ಸ್ ಅಂತ ಹೇಳಿದ್ರೆ ಮೆಡ್ಯೂಸೆ ಅಂತ. ಓಕೆ, ಗೋನೋಝೋಯಿಡ್ಸ್ ಇಟ್ ಪ್ರೊಡ್ಯೂಸಸ್ ಕ್ಲಸ್ಟರ್ ಆಫ್ ಅಂದರೆ ಬಂಚಸ್ ಆಫ್ ಮೆಡ್ಯೂಸೆನ ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದೊಂದು ಮೆಡ್ಯೂಸೆನ ನಾವು ಗೋನೋಫೋರ್ ಅಂತಲೂ ಕೂಡ ಕರಿತೀವಿ.
ಮೆಡ್ಯೂಸಾಯ್ಡ್ ಫಾರ್ಮಲ್ಲಿ ನ್ಯೂಮ್ಯಾಟೋಫೋರು, ಇದು ಫ್ಲೋಟಿಂಗಲ್ಲಿ ಹೆಲ್ಪ್ ಮಾಡುತ್ತೆ ಯಾಕಂದರೆ ಇದರಲ್ಲಿ ಗ್ಯಾಸ್ ಕ್ಯಾವಿಟಿ ಫಿಲ್ ಆಗಿರುತ್ತೆ. ನೆಕ್ಟೋಕ್ಯಾಲಿಸಿಸ್, ಇದು ಕೂಡ ಸ್ವಿಮ್ಮಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಮೌತು, ಟೆಂಟಕಲ್ಸ್, ಸೆನ್ಸ್ ಆರ್ಗನ್ಸ್ ಎಲ್ಲ ಇದರಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಬ್ರಾಕ್ಟ್ಸು ಕೂಡ ಸ್ವಿಮ್ಮಿಂಗಲ್ಲಿ ಯೂಶ್ವಲಿ ಹೆಲ್ಪ್ ಮಾಡುತ್ತೆ. ಓಕೆ, ಫಿಲಿಯಾ ಅಂತ ಹೇಳ್ತೀವಿ, ಇದು ಲೀಫ್ ಥರ ಶೇಪ್ ಇರುತ್ತೆ ಇದಕ್ಕೆ. ಸೊ ದಿಸ್ ಇಸ್ ಅಬೌಟ್ ಪಾಲಿಮಾರ್ಫಿಸಮ್ ಇನ್ ಸಿಲೆಂಟ್ರೇಟಾ. ಇನ್ ದ ನೆಕ್ಸ್ಟ್ ಪಾರ್ಟ್ ವಿ ವಿಲ್ ಬಿ ಸ್ಟಡಿಂಗ್ ಇನ್ ಡೀಟೇಲ್ ಅಬೌಟ್ ದ ಪಾಲಿಮಾರ್ಫಿಸಮ್ ಇನ್ Callistemine physalia. Okay, so with this I will be stopping today's class. So thank you, students.